ನಮಸ್ಕಾರ. ಇವತ್ತು ವಿಶ್ವ ಪರಿಸರ ದಿನ. ಈ ದಿನದ ಪ್ರಯುಕ್ತ ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ದೇಶದ ಮಹಾಜನತೆಗೆ ಒಂದು ಘೋಷಣೆ ಕೊಟ್ಟಿದ್ದಾರೆ. ಅದೇನು ಅಂದರೆ ಏಕ್ ಪೇಡ್ ಮಾ ಪರ್ ಅಂತ. ಅಂದರೆ ಒಂದು ಗಿಡ ತಾಯಿ ಹೆಸರಲ್ಲಿ ನಡಿ ಅಂತ ಹೇಳಿ ಘೋಷಣೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೊಳ್ಳೇಗಾಲ ಗ್ರಾಮಾಂತರ ಮಂಡಲದ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಮಹಿಳಾ ಮೋರ್ಚಾದ ಪದಾಧಿಕಾರಿಗಳೆಲ್ಲ ಸೇರಿ ಈ ಗ್ರಾಮದಲ್ಲಿ ಯಾವುದು ದೇಶವಳ್ಳಿ ಗ್ರಾಮದ ಶಾಲೆಯ ಆವರಣವನ್ನು ಸ್ವಚ್ಛಗೊಳಿಸಿ 2 ಗಿಡಗಳನ್ನು ನೆಟ್ಟಿದ್ದೀವಿ. ಈ 2 ಗಿಡಗಳು ಭಾಳ ಸೇಫಾದ ಜಾಗದಲ್ಲಿ ನೆಟ್ಟಿದ್ದೀವಿ. ಯಾಕೆಂದರೆ ಸ್ಕೂಲ್ ಒಳಗಡೆ ಇದೆ, ಕಾಂಪೌಂಡ್ ಒಳಗಡೆ. ಇದನ್ನು ಸ್ಕೂಲ್ನ ಶಿಕ್ಷಕರು ಇದನ್ನು ರಕ್ಷಣೆ ಮಾಡಬೇಕು. ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇವತ್ತು ಇಡೀ ಜಗತ್ತು ಪರಿಸರದ ರಕ್ಷಣೆಯನ್ನು ಮಾಡದೇ ಇರೋದ್ರಿಂದ ಅನೇಕ ವೈಪರೀತ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಕಾಲಕ್ಕೆ ಸರಿಯಾಗಿ ಮಳೆ ಬರ್ತಾ ಇಲ್ಲ, ಮಳೆ ಬಂದ್ರೂ ವಿಪರೀತ ಮಳೆ, ಅಥವಾ ಮಳೆಗಾಲದಲ್ಲಿ ಬರಗಾಲ ಸೃಷ್ಟಿಯಾಗೋದು, ಇದೆಲ್ಲವೂ ಕೂಡ ಪರಿಸರ ನಾಶ ಆಗಿರೋದ್ರಿಂದ ಅಂತ ಹೇಳಿ ವಿಶ್ವದ ಎಲ್ಲ ದೇಶಗಳು, ಎಲ್ಲ ರಾಷ್ಟ್ರದ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಇದನ್ನು ಮನವರಿಕೆ ಮಾಡಿಕೊಂಡು, ವಿಶೇಷವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇದನ್ನು ವಿಶ್ವದಾದ್ಯಂತ ಈ ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ದೇಶದಾದ್ಯಂತ ನಮ್ಮ ತಾಯಿ ಹೆಸರಲ್ಲಿ ಒಂದು ಗಿಡ ನೆಡುವಂಥ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಸಾರ್ವಜನಿಕ ಸ್ಥಳಗಳಾದಂಥ ಶಾಲೆ, ಕಾಲೇಜು, ಹಾಸ್ಟೆಲ್ಗಳು, ಸಮುದಾಯ ಭವನಗಳು, ಆಸ್ಪತ್ರೆ ಇತ್ಯಾದಿ ಜಾಗದಲ್ಲಿ ಪರಿಸರವನ್ನು ಕ್ಲೀನ್ ಮಾಡುವಂಥದ್ದು, ಪ್ಲಾಸ್ಟಿಕ್ ಮುಕ್ತ ಪರಿಸರ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಒಂದು ಅಭಿಯಾನವಾಗಿ ಇವತ್ತು ಕೈಗೊಂಡಿದ್ದೀವಿ. ಇವತ್ತು ಜೂನ್ 5ನೇ ತಾರೀಕಿಂದ ಹಿಡಿದು ಜೂನ್ 21ನೇ ತಾರೀಕುವರೆಗೆ ಈ ಅಭಿಯಾನ ನಿರಂತರವಾಗಿ ನಡೆಯುತ್ತೆ. ಈ ಕಾರ್ಯಕ್ರಮವನ್ನು ಕೊಳ್ಳೇಗಾಲ ಗ್ರಾಮಾಂತರ ಮಂಡಲದ ಎಲ್ಲ ಮುಖಂಡರುಗಳು, ಲೀಡರ್ಸು ಚೆನ್ನಾಗಿ ನಡೆಸಿದ್ದಾರೆ. ನಾನು ಕೂಡ ಭಾಗವಹಿಸಿದ್ದೀನಿ. ಹಾಗಾಗಿ ನೀವು ಕೂಡ ನಿಮ್ಮ ಮನೆ ಮುಂದೆ, ನಿಮ್ಮ ಶಾಲೆ ಮುಂದೆ, ನಿಮ್ಮ ಆಸ್ಪತ್ರೆ ಮುಂದೆ ಒಂದು ಗಿಡ ನೆಡೋದ್ರ ಮೂಲಕ ಪರಿಸರವನ್ನು ರಕ್ಷಣೆ ಮಾಡೋಣ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ.